ಎಷ್ಟು ಒಳ್ಳೆ ಪದ ಬಳಕೆ ಮಾಡಿದ್ರಲ್ಲ ನಟರ ಸಿನಿಮಾದಲ್ಲಿ ದರ್ಶನ್ ಅವರು ಗಂಡಸು ಅಂತ ಹೇಳಿದ್ರೆ ಬೆವರು ಸುಸ್ತಾನು ಅಂತ ಹೇಳಿದ್ರು. ಅದೇ ರೀತಿ ಅವರ ನಿಜ ಜೀವನದಲ್ಲಿ ಇರಬೇಕು, ಬದಲಾವಣೆ ಆಗಬೇಕು, ಅವ್ರ ಪದ ಎಲ್ಲ ಬದಲಾವಣೆ ಆಗಬೇಕು ಅಂತ ನಾವು ನಿಮ್ಮ ಮೂಲಕ ಕೇಳ್ಕೊಳ್ತೀವಿ. ಆ ಒಂದು ಹೇಳಿಕೆ ಹೆಣ್ಣು ಮಕ್ಕಳಿಗೆ ಮುಜುಗರ ತರಿಸುವಂಥದ್ದು. ದಯವಿಟ್ಟು ಇದನ್ನು ನೋಟ್ ಮಾಡಿ. ಮುಜುಗರ ತರಿಸುವಂಥ ಪದಗಳನ್ನು ಈಗ ಒಬ್ಬ ನಾಯಕ ನಟನಾಗಿ ಬಳಸ್ತಾ ಬಂದರೆ ಇವತ್ತು ಆ ಮಾತು ಇವಳು ಬರ್ತಾಳೆ, ಇವಳು ಹೋಗ್ತಾಳೆ, ಬರ್ತಾಳೆ, ಅವಳು ಹೋಗ್ತಾಳೆ ಅನ್ನೋ ಪದ ಟ್ರೋಲ್ ಆಗಿದೆ. ಈ ಪದಗಳ ಟ್ರೋಲ್ನ ನಾವು ಹೆಣ್ಣುಮಕ್ಕಳು ಹೇಗೆ ಸಹಿಸ್ಕೊಬೇಕು, ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಇವರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಮಹಿಳಾ ಆಯೋಗಕ್ಕೆ, ಯಾಕೆಂದರೆ ಸೆಲೆಬ್ರಿಟಿಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಮಹಿಳಾ ಸ್ವಲ್ಪ ಹಿಂದೆ ಬಂದ್ಬಿಡಿ. ಮಾಡ್ಕೊಬೇಕಾ ಹಿಂದೆ ಅವತ್ತು ಇವ್ರೇನು ಮಾತಾಡ್ತಾರೆ, ಇವತ್ತು ಇವಳು ಇರ್ತಾಳೆ, ನಾಳೆ ಇನ್ನೊಬ್ಬರು ಬರ್ತಾಳೆ, ರಚನಾ ಬಡಿಯ ಅಂತ ಹೇಳ್ತಾರೆ ಪದ. ರೇಟು 4 ದಿನದಿಂದ ಅನಿಸುತ್ತೆ ಸರ್, 4 ದಿನ 5 ದಿನದಿಂದ ಗೌಡ ಸೇನೆ ಅಂತ ನಮ್ಮ ಹೆಣ್ಣವರು ಅವ್ರ ಜೊತೆ ಎಲ್ಲರ ಜೊತೆ ಅದನ್ನು ಇವರು ಬಳಸ್ಕೋಬೇಕು. ಮೊನ್ನೆನೂ ಹೇಳ್ತಾ ಇದ್ರು, ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು, ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರು, ಮತ್ತು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು. ಅದೇ ನಿರ್ಮಾಪಕರನ್ನ ಇವರು ತಗಡುಗಳು ಅಂತ ಹೇಳ್ತಾರೆ. ಇವ್ರ ಪದ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳುವಂಥದ್ದೆಲ್ಲ. ಯಾರೋ ಒಬ್ಬರು